ಗೋಲು ಮೋಲು ಮತ್ತು ಕರಡಿ. ಗೋಲು ಮೋಲು ಮತ್ತು ಕರಡಿ. ಗೋಲು ಮೋಲು ಮತ್ತು ಕರಡಿ ಉತ್ತಮ ಸ್ನೇಹಿತರಾಗಿದ್ದರು. ಗೋಲು ತೆಳ್ಳಗಿದ್ದರೆ ಮೋಲು ದಪ್ಪಗಿದ್ದ, ದುಂಡುಮುಖವಾಗಿದ್ದ. ಇಬ್ಬರೂ ಒಬ್ಬರನ್ನೊಬ್ಬರು ಕೊಲ್ಲಲು ಉಸಿರುಗಟ್ಟಿಸುತ್ತಿದ್ದರು, ಆದರೆ ಅವರ ಜೋಡಿಯನ್ನು ನೋಡಿ ಜನರು ನಗುತ್ತಿದ್ದರು. ಒಮ್ಮೆ ಅವನಿಗೆ ಇನ್ನೊಂದು ಹಳ್ಳಿಯಲ್ಲಿ ವಾಸಿಸುವ ಸ್ನೇಹಿತನಿಂದ ಆಹ್ವಾನ ಬಂದಿತು. ಅವನು ತನ್ನ ಸಹೋದರಿಯ ಮದುವೆಯ ಸಂದರ್ಭದಲ್ಲಿ ಅವರನ್ನು ಕರೆದನು. ಅವನ ಸ್ನೇಹಿತನ ಹಳ್ಳಿಯು ತುಂಬಾ ದೂರದಲ್ಲಿಲ್ಲ, ಆದರೆ ಅಲ್ಲಿಗೆ ತಲುಪಲು ಅವನು ಕಾಡಿನ ಮೂಲಕ ಹಾದು ಹೋಗಬೇಕಾಗಿತ್ತು. ಮತ್ತು ಆ ಕಾಡು ಪ್ರಾಣಿಗಳಿಂದ ತುಂಬಿತ್ತು. ಇಬ್ಬರೂ ಹೊರಟು ಹೋದರು. ಅವರು ಕಾಡಿನ ಮೂಲಕ ಹಾದು ಹೋದಾಗ ಮುಂಭಾಗದಿಂದ ಕರಡಿ ಬರುವುದನ್ನು ಕಂಡರು. ಅವನನ್ನು ನೋಡಿ ಇಬ್ಬರಿಗೂ ಭಯದಿಂದ ನಡುಗತೊಡಗಿತು. ಆಗ ತೆಳ್ಳಗಿನ ಗೋಲು ವೇಗವಾಗಿ ಓಡಿ ಮರವನ್ನು ಹತ್ತಿತ್ತು, ಆದರೆ ದಪ್ಪಗಾದ ಮೋಲು ಅಷ್ಟು ವೇಗವಾಗಿ ಓಡಲು ಸಾಧ್ಯವಾಗಲಿಲ್ಲ. ಇನ್ನೊಂದು ಕಡೆ ಕರಡಿಯು ಹತ್ತಿರ ಬಂದಿತ್ತು, ಆದರೂ ಮೋಲು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕರಡಿಗಳು ಮೃತ ದೇಹಗಳನ್ನು ತಿನ್ನುವುದಿಲ್ಲ ಎಂದು